ಓಂ ಶ್ರೀ ಗಣೇಶಾಯ ನಮಃ. ಏಕದಂತಾಯ ಧೀಮಹಿ ತನ್ನೋ ಪ್ರಚೋದಯ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲನ್ ಭವಂತು. ಪ್ರಿಯ ವೀಕ್ಷಕರೇ, ಇವತ್ತಿನ ನುಡಿಮುತ್ತುಗಳಲ್ಲಿ ತುಂಬ ಸೊಗಸಾದ ನುಡಿಮುತ್ತುಗಳು, ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ನುಡಿಮುತ್ತುಗಳಾಗಿವೆ. ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯುವಂಥ ಈ ಒಂದು ಸಂತ ಶಿಶುನಾಳ ಶರೀಫರ ಈ ಒಂದು ನುಡಿಮುತ್ತುಗಳು ನಮ್ಮ ಜೀವನಕ್ಕೆ ಭಾಳ ಮುಖ್ಯವಾಗಿದ್ದಾವೆ. ಈ ಒಂದು ನುಡಿಮುತ್ತುಗಳಿಂದ ನಮ್ಮ ಜೀವನ ಸುಲಭವಾಗಿರುತ್ತೆ. ಆಮೇಲೆ ನಮ್ಮ ಪುಣ್ಯದ ಬುತ್ತಿಯನ್ನು ನಾವು ಕಟ್ಟಿಕೊಂಡು ಹೋಗುತ್ತೇವೆ. ಕೇಳು ಜಾಣ ಶಿವ ಧ್ಯಾನ ಮಾಡೋಣ, ಕೇಳು ಜಾಣ ಶಿವ ಧ್ಯಾನ ಮಾಡೋಣ, ದಾನ ಧರ್ಮವ ನಿತ್ಯನಿ ಮಾಡೋಣ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋಣ. ಈ ಒಂದು ಮಾತಿನಲ್ಲಿ ತುಂಬ ಅರ್ಥ ಇದೆ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು ಅಂದರೆ ಸೀದಾ ನಾವು ಕಾಶಿಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರಬಹುದು, ಅದು ಒಂದು ಥರ. ಆದರೆ ಇನ್ನೊಂದು ಏನೆಂದರೆ, ನಾವು ಜೀವನದ ಉದ್ದಕ್ಕೂ ನಾವು ಏನು ಕೆಲಸ ಮಾಡ್ತೀವಿ ಅದನ್ನು ಕಾಶಿ ಯಾತ್ರೆ ಅಂತ ಪರಿಗಣಿಸ್ತಾರೆ. ದಾನ ಧರ್ಮ ಇರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ನೀವೇನಾದರೂ ಇದು ಮಾಡೋದಾಗಲಿ, ಸಹಾಯ ಮಾಡೋದಾಗಲಿ, ಪ್ರತಿಯೊಂದನ್ನು ಅದು ಕಾಶಿ ಯಾತ್ರೆಯಲ್ಲಿ ಮನುಷ್ಯನವನು ಒಂದು 100 ವರ್ಷ 110 ವರ್ಷವರೆಗೂ ಬದುಕುವ ಒಂದು ಸಾಧ್ಯತೆ ಇರುತ್ತೆ. ಆ ಒಂದು 100 ವರ್ಷದ ಅವಧಿಯಲ್ಲಿ ಅವನು ಮಾಡಬೇಕಾಗಿರೋದು ದಾನ ಧರ್ಮವ ನಿತ್ಯನಿ ಮಾಡೋಣ, ಹಸಿದು ಬಂದವರಿಗೆ ಅನ್ನವ ನೀಡು. ಯಾರಾದರೂ ದೇಹಂತ ಬಂದಾಗ, ಹಸಿವಂತ ಬಂದಾಗ ಅವರಿಗೆ ಅನ್ನವನ್ನು ನೀಡು. ಕಾಶಿ ಯಾತ್ರೆಯನ್ನು ಚೆನ್ನಾಗಿ ಮಾಡು. ಸೊಕ್ಕು, ಮನುಷ್ಯನಲ್ಲಿ ಸೊಕ್ಕು ಇರುತ್ತೆ, ಮದ ಇರುತ್ತೆ, ಅದನ್ನು ತೇಜಿಸು. ಇದು ಗುರುವಿನ ಒಂದು ಲಕ್ಷಣಗಳಾಗಿರುತ್ತವೆ. ಆಮೇಲೆ ಅದನ್ನು ನೀನು ಯಾವಾಗಲೂ ಮನಸ್ಸಲ್ಲಿಟ್ಟು ಕೊರಗಬೇಡ. ಸೊಕ್ಕವ ಸುಟ್ಟು ಬೂದಿಯ ಮಾಡು. ಸೊಕ್ಕವ ಸುಟ್ಟು ಬೂದಿಯ ಮಾಡು ಅಂದರೆ ನಿಮ್ಮ ಮನಸ್ಸಲ್ಲಿ ಎಷ್ಟು ಸೊಕ್ಕಿರುತ್ತೆ, ಬೇರೆಯವ್ರ ಬಗ್ಗೆ ಮತ್ಸರ ಇರುತ್ತೆ, ಅದನ್ನೆಲ್ಲ ತ್ಯಾಗ ಮಾಡು. ತಂದೆ ತಾಯಿಯ ಸೇವೆ ಮಾಡು. ನಾವು ದೇವರನ್ನು ಹುಡ್ಕೊಂಡು ಹೋಗ್ತೀವಿ, ಆದರೆ ಮನೇಲಿ ಇರ್ತಕ್ಕಂಥ ತಂದೆ ತಾಯಿಯ ಸೇವೆಯನ್ನು ಮಾಡೋದಿಲ್ಲ. ನಾವು ಮತ್ತು ಮದುವೆ ಆದ ಮೇಲೆ ತಂದೆ ತಾಯಿನ ಸರಿಯಾಗಿ ಗಮನಿಸೋದಿಲ್ಲ. ಕೆಲವರು ಏನು ಮಾಡ್ತಾರೆ, ತಂದೆ ತಾಯಿಯನ್ನು ಅನಾಥಾಶ್ರಮದಲ್ಲಿ ಬಿಡ್ತಾರೆ. ತಂದೆ ತಾಯಿ ಅಂದರೆ ತುಂಬ ಅವ್ರ ಬಗ್ಗೆ ಅಸಡ್ಡೆ ವರ್ತನೆಯನ್ನು ಮಾಡ್ತಾರೆ. ವಯಸ್ಸಾದ ಕಾಲಕ್ಕೆ ತಂದೆ ತಾಯಿನ ಯಾರೂ ನೋಡ್ಕೊಳ್ಳೋದಿಲ್ಲ. ಆದರೆ ಅವರ ಆಸ್ತಿ ಮಾತ್ರ ಬೇಕು, ತಂದೆ ತಾಯಿಗಳು ಮಾತ್ರ ಬೇಡ, ಆಸ್ತಿ ಮಾತ್ರ ನಮ್ಗೆ ಖಂಡಿತ ಬೇಕು ಅನ್ನೋಂಥದ್ದು ಇರ್ತಾರೆ. ಒಂದು ಸಣ್ಣ ತಿಳುವಳಿಕೆ ಏನಂದರೆ, ನಾವು ಜೀವನದುದ್ದಕ್ಕೂ ನಮ್ಮನ್ನು ಬೆಳೆಸಿ ದೊಡ್ಡವರು ಮಾಡಿದ್ದಾರೆ, ನಮ್ಮನ್ನು ಸಾಕಿ ಸಲುಹಿದ್ದಾರೆ, ಅದನ್ನು ನಾವು ಮರೆತು ಬಿಡ್ತೀವಿ. ಯಾಕಂದರೆ ನಾವು ಹೋಗುವಾಗ ಏನು ತೆಗೆದುಕೊಂಡು ಹೋಗುವುದಿಲ್ಲ. ಆದರೆ ತಂದೆ ತಾಯಿಯ ಸೇವೆ ಮಾಡುವುದರಿಂದ ನಮಗೆ ಪುಣ್ಯದ ಬುತ್ತಿ ನಮ್ಗೆ ಬರುತ್ತೆ. ಯಾಕಂದರೆ ತಂದೆ ತಾಯಿಯ ಸೇವೆನೇ ದೇವರ ಸೇವೆ ಅನ್ನೋ ರೀತಿಯಲ್ಲಿ ಇರುತ್ತೆ. ಸೊ ತಂದೆ ತಾಯಿಯ ಸೇವೆ ಮಾಡು, ದಾನ ಧರ್ಮವ ನಿತ್ಯವ ಮಾಡು. ಎಲ್ಲಿ ನಿಮಗೆ ಪ್ರೀತಿ ವಿಶ್ವಾಸ ಇರುತ್ತೆ ಅಲ್ಲಿ ನೀನು ಹೋಗು, ಅಲ್ಲಿ ಅವ್ರ ಜೊತೆ ಮಾತಾಡು, ಅವ್ರ ಜೊತೆ ಸ್ಟೇ ಮಾಡು. ಆಮೇಲೆ ನಾವು ಯಾವುದೇ ಕಾರಣಕ್ಕೂ ಅಹಂಕಾರವನ್ನು ಪಡಬಾರದು. ಸೊಕ್ಕವ ಸುಟ್ಟು ಬೂದಿಯ ಮಾಡು, ಗರ್ವ ಎಂಬುದು ಹರಣ ಮಾಡು. ಗರ್ವ ಏನು ಮನುಷ್ಯನಲ್ಲಿ ಬರುತ್ತೆ, ನನ್ನ ಹತ್ರ ಒಂದು ದೊಡ್ಡ ಬಂಗಲೆ ಇದೆ, ನನ್ನ ಹತ್ರ ಒಂದು ದೊಡ್ಡ ಕಾರ್ ಇದೆ, ನನ್ನ ಹತ್ರ ಒಂದು ದೊಡ್ಡ ಐಷಾರಾಮಿ ಜೀವನ ಇದೆ. ಈ ಒಂದು ಗರ್ವವನ್ನು ನೀನು ಮಾಡಬೇಡ. ಈ ಒಂದು ನುಡಿಮುತ್ತರಿಂದ ನಿಮ್ಮ ಜೀವನವನ್ನು ಬದಲಿಸಬಹುದು. ಯಾಕಂದರೆ ಎಷ್ಟು ಸಿಂಪಲ್ ಆಗಿರುವಂಥ ಮನುಷ್ಯನಿಗಿರೋ ಆನಂದ, ಅಷ್ಟೊಂದು ಅಹಂಕಾರದಲ್ಲಿರುವಂಥ ಮನುಷ್ಯನಿಗಿರೋ ಆನಂದ ಡಿಫ್ರೆಂಟ್ ಆಗಿರುತ್ತೆ. ಸೊ ಲಾಭವನ್ನು ನೋಡಿ ವ್ಯಾಪಾರ ಮಾಡು. ಲಾಭವನ್ನು ನೋಡಿ ನಿಮಗೆ ಎಷ್ಟು ಲಾಭ ಬರುತ್ತೆ, ಇದರಿಂದ ಏನಾಗುತ್ತೆ, ಅದು ಲಾಭವನ್ನು ನೋಡಿ ವ್ಯಾಪಾರ ಮಾಡು. ಪ್ರತಿಯೊಬ್ಬರು ಏನಂದರೆ, ನಾವು ಜಾಸ್ತಿ ಲಾಭ ಕಡಿಮೆ ಲಾಭ ಅನ್ನೋ ಇದರಲ್ಲಿ ಇರ್ತೀವಿ. ಆದರೆ ನಾವು ಒಂದು ಮಿತಿಯಲ್ಲಿ ಲಾಭವನ್ನು ನೋಡಿ ವ್ಯಾಪಾರ ಮಾಡು. ಆಮೇಲೆ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೋ. ಈ ಒಂದು ಅರ್ಥದಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಈ ಜೀವನದಲ್ಲಿ ಏನಂದರೆ, ನಾವು ಬರುವಾಗ ಏನು ತೆಗೆದುಕೊಂಡು ಬರೋದಿಲ್ಲ, ಹೋಗುವಾಗ ಏನು ತೆಗೆದುಕೊಂಡು ಹೋಗೋದಿಲ್ಲ. ಈ ಒಂದು ಮಾತಿನಿಂದ, ಈ ಒಂದು ಸಂತ ಶಿಶುನಾಳ ಶರೀಫರ ಮಾತಿನಿಂದ ನಮಗೆ ಜೀವನದ ಎಲ್ಲ ದಾರಿಗಳು ಕ್ಲಿಯರಾಗಿ ಕಾಣಿಸುತ್ತವೆ. ಪಂಡ್ರಾಪುರದಲ್ಲಿ ಇರ್ತಕ್ಕಂಥ ವಿಠಲನು ಕೂಡ ತಂದೆ ತಾಯಿ ಸೇವೆ ಮಾಡುವಂಥವರಿಗೆ ಮಾಡುವಾಗ ಅವ್ರು ಬಂದರೂ ಕೂಡ ತಂದೆ ತಾಯಿನ ಸೇವೆನೇ ಮಾಡುತ್ತೇನೆ ಹೊರತು ಪಾಂಡುರಂಗ ವಿಠಲ ಬಂದದ್ದು ಗಮನಿಸದೇ ಇಲ್ಲ. ಅಂದರೆ ತಂದೆ ತಾಯಿ ನಿಜವಾದ ದೇವರುಗಳು. ತಂದೆ ತಾಯಿಯನ್ನು ನಾವು ಮನಸ್ಸು ಯಾವತ್ತೂ ನೋಯಿಸಿರಬಾರದು. ಸೊ ಸಿಟ್ಟು ಬಂದಾಗ ನಿಧಾನ ಮಾಡು, ಸೊಕ್ಕವ ಸುಟ್ಟು ಬೂದಿಯ ಮಾಡು, ಗರ್ವ ಎಂಬುದು ಹರಣ ಮಾಡು, ಕೇಳು ಜಾಣ ಶಿವಧ್ಯಾನ ಮಾಡು. ಈ ಮಾತಿನಲ್ಲಿ ತುಂಬ ಅರ್ಥ ಇದೆ. ಇದನ್ನು ನಾವು ಗಮನಿಸಿಕೊಂಡು ಹೋದರೆ ನಮ್ಮ ಜೀವನದಲ್ಲಿ ತುಂಬ ಪುಣ್ಯದ ಬುತ್ತಿಯನ್ನು ನಾವು ತೆಗೆದುಕೊಂಡು ಹೋಗುತ್ತೇವೆ ಮತ್ತು ನಮ್ಮ ಜೀವನ ತುಂಬ ಸೊಗಸಾಗಿರುತ್ತೆ. ಈ ಒಂದು ವಾಕ್ಯಗಳು ಬಂಗಾರದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರುವಂಥ ಒಂದು ಸಂತ ಶಿಶುನಾಳ ಶರೀಫರ ನುಡಿಗಳಾಗಿರುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು.